ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ದೆಹಲಿ ತೆರಳಿದ್ರು ಡಿಕೆ ಶಿವಕುಮಾರ್. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ಅನೇಕ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ದೆಹಲಿಯ 10 ಜನಪದ್ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಕೂಡ ಸಭೆ ನಡೆಸಿದ್ದಾರೆ. ನಾಗೇಂದ್ರ ಕೇಸ್ ಅದಾನಿ ಭೇಟಿಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿದ್ರು ಡಿಕೆ ಶಿವಕುಮಾರ್. ಈಗ ಆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ. ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದು ಹಾಗಾದ್ರೆ ಫಿಕ್ಸಾ? ರಾಜೀನಾಮೆಯ ಭವಿಷ್ಯ ಏನು, ನಾಗೇಂದ್ರ ಭವಿಷ್ಯ ಏನು ಅನ್ನುವಂತ ಪ್ರಶ್ನೆ. ನಾಗೇಂದ್ರ ರಾಜೀನಾಮೆ ಹಾಗಾದ್ರೆ ಅದರ ಭವಿಷ್ಯ ಏನು? ಪಕ್ಷಕ್ಕಾಗಿ ನಾಗೇಂದ್ರ ತ್ಯಾಗಕ್ಕೆ ಸಿದ್ದರಿದ್ದಾರೆ. ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಕಾಂಗ್ರೆಸ್ ಪಕ್ಷಕ್ಕೆ ನಾಗೇಂದ್ರ ನಿಯತ್ತಾಗಿದ್ದಾರೆ. ಪಕ್ಷಕ್ಕೆ ನಿಯತ್ತಾಗಿದ್ದಾರೆ, ಯಾವ ತ್ಯಾಗಕ್ಕೂ ಕೂಡ ಸಿದ್ಧ ಅನ್ನುವಂತ ತ್ಯಾಗದ ಮಾತನ್ನ ಈಗ ಡಿಕೆ ಶಿವಕುಮಾರ್ ಆಡಿದ್ದಾರೆ ಅನ್ನುವಂತ ಮಾಹಿತಿ. ಅಂದ್ರೆ ರಾಜೀನಾಮೆಯ ಸುಳಿವನ್ನ ಖುದ್ದು ಸಿಎಂ ಕೊಟ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ದೆಹಲಿಗೆ ತೆರಳಿದ್ರು ನಾಗೇಂದ್ರ. ರಾಜೀನಾಮೆಯ ಭವಿಷ್ಯ ಈಗ ಹೈಕಮಾಂಡ್ ಕೈಯಲ್ಲಿತ್ತು. ಹೈಕಮಾಂಡ್ ನಿರ್ಧಾರವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಸಿಎಂ ಅದರ ಸುಳಿವು ಕೊಟ್ಟಂತೆ ಕೂಡ ಅನ್ನಿಸ್ತಾ ಇದೆ. ಏನ್ ಹೇಳಿದ್ರು ಸಿಎಂ? ಅದರ ಒಂದಷ್ಟು ಈ ರಾಜೀನಾಮೆಯ ಸುಳಿವನ್ನ ಬಿಟ್ಟುಕೊಟ್ರ ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕಿರೋದು. ಅಶ್ವಿನಿ, ಬಹಳ ಪ್ರಮುಖವಾಗಿ ಸಿಎಂ ಆಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಭೇಟಿಗೆ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ರಾಜ್ಯ ರಾಜಕಾರಣದಲ್ಲಿ ಒಂದು ಹರಿದಾಡ್ತಾ ಇತ್ತು. ಅದರಲ್ಲಿ ಬಹಳ ಪ್ರಮುಖವಾಗಿ ಸಚಿವ ಸಂಪುಟಕ್ಕೆ ಸಣ್ಣ ಮಟ್ಟದ ಸರ್ಜರಿ ಆಗುತ್ತೆ ಅನ್ನುವಂತಹ ವಿಚಾರಗಳು ಈ ಹಿಂದಿನಿಂದಲೂ ಇದಾವೆ. ಯಾಕಂದ್ರೆ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಬಿಜೆಪಿ ನಾಗೇಂದ್ರ ಅವರ ವಿಚಾರವನ್ನ ತೀವ್ರವಾಗಿ ತೆಗೆದುಕೊಂತು ಮತ್ತು ಮುಂದೆ ಪಾದಯಾತ್ರೆಯನ್ನು ಮಾಡೋಕ್ಕೂ ಕೂಡ ಈಗ ತಯಾರಿಯನ್ನು ನಡೆಸ್ತಾ ಇದೆ. ಹೀಗಾಗಿ ಅವರು ಒಂದು ಸಚಿವ ಸಂಪುಟದಿಂದ ಅವರನ್ನ ಕೈ ಬಿಡುವಂತಹ ಸಾಧ್ಯತೆಗಳಿದ್ದಾವೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಪಕ್ಷದಲ್ಲಿ ವ್ಯಕ್ತವಾಗ್ತಾ ಇದ್ವು. ಯಾವಾಗ ಡಿಕೆ ಶಿವಕುಮಾರ್ ಅವರು ಒಂದು ಸಚಿವ ಸ್ಥಾನ ಬಾಕಿ ಇದೆ, ಅದು ಮಹಿಳಾ ಕೋಟವನ್ನು ತುಂಬಕ್ಕೆ ದೆಹಲಿಗೆ ಹೋಗ್ತಾರೋ ಆ ಸಂದರ್ಭದಲ್ಲೇ ಸಣ್ಣ ಮಟ್ಟದ ಸರ್ಜರಿ ಮಾಡುವ ಸಂಬಂಧವಾಗಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿತ್ತು. ಆ ಸಂಬಂಧವಾಗಿ ರಾಹುಲ್ ಗಾಂಧಿ ಅವರನ್ನ ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ದೆಹಲಿಯ 10 ಜನಪತ್ ಮನೆ ಏನಿದೆ ಆ ಮನೆಯಲ್ಲಿ ಭೇಟಿಯಾಗಿ ಸುದೀರ್ಘವಾದಂತಹ 1 ಗಂಟೆ 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆ ಭೇಟಿಯ ಬಳಿಕ ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ, ಪಕ್ಷಕ್ಕಾಗಿ ಏನು ಸಿದ್ಧರಿದ್ದಾರೆ ನಾಗೇಂದ್ರ ಅವರು ಲಾಯಲ್ ಆಗಿದ್ದಾರೆ ಪಕ್ಷಕ್ಕೆ, ನಾವು ಸೂಚನೆ ಕೊಟ್ರೆ ಮುಂದಿನ ಕ್ರಮ ಅವರು ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷಗಳ ಒತ್ತಡಕ್ಕೆ ಸಿಎಂ ಅವರು ಮಣದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂದಿನ ಹಂತದಲ್ಲಿ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೋದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ಮುಂದಿನ ಹಂತದಲ್ಲಿ ಭಾರಿ ಡ್ಯಾಮೇಜ್ಗಳಾಗುವಂತದ್ದು. ಆದ್ರೆ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಲೇಬೇಕು ಅನ್ನುವಂಥದ್ದಾದ್ರೆ ಏನು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ನವರು, ಅದಕ್ಕೆ ಮಣದಂತೆ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸಣ್ಣ ಮಟ್ಟದ ಸರ್ಜರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಕೂಡ ಡಿಕೆ ಶಿವಕುಮಾರ್ ಅವರ ಬಳಿ ಇದ್ದರಿಂದ ಅದನ್ನು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಒಂದಷ್ಟು ವಿಶ್ಲೇಷಣೆಗಳಿತ್ತು. ಹಾಗಾಗಿ ಒಂದು ಮಹಿಳಾ ಕೋಟವನ್ನು ಭರ್ತಿ ಮಾಡತಕ್ಕಂಥದ್ದು ಮತ್ತು ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ಕೂಡ ಸಮಾಧಾನ ಮಾಡಬೇಕಾದಂತ ಅನಿವಾರ್ಯತೆ ಸಿಎಂ ಮತ್ತು ಹೈಕಮಾಂಡ್ ನಾಯಕರಿಗೆ ಇದ್ದಿದ್ದರಿಂದ ಆ ವಿಚಾರವಾಗಿ ಸುದೀರ್ಘವಾದಂತಹ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿಗಳಿದಾವೆ. ಆದ್ರೆ ಅದು ಸಣ್ಣ ಮಟ್ಟದ ಸರ್ಜರಿ ಅನ್ನೋದಾದ್ರೆ ಯಾವಾಗ ಎಷ್ಟು ಜನರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ನಿಗದಿ ಆಗಬೇಕಾಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸದ್ಯ ಮಹತ್ವದ ನಿರ್ಧಾರವನ್ನ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾ ಇರೋದ್ರಿಂದ ಸಹಜವಾಗಿ ಏನು ವಿರೋಧ ಪಕ್ಷಗಳು ಮಾಡಿದಂತ ರಣತಂತ್ರಕ್ಕೆ ಒಂದು ರೀತಿಯಲ್ಲಿ ತಿರುಗೇಟು ಕೊಡುವಂತ ಕೆಲಸಗಳು ಈಗ ಸದ್ಯಕ್ಕೆ ಆಗ್ತಾ ಇದಾವೆ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್.